ಹಾಯ್ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ನಿಮ್ಮ ಯಾವುದೇ ಸುದ್ದಿ ಅಥವಾ ಜಾಹೀರಾತುಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ನಿಮಗೆ ಉತ್ತಮವಾದ ಮಾಹಿತಿಗಳನ್ನು ನೀಡಲು ಸದಾ ಸಿದ್ಧರಿದೆ. ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯುತ ಶರಣಯ್ಯ ಗುರು ಮುತ್ತಯ್ಯ ಬಿರಾದಾರ್ ಶಿಕ್ಷಕರ ಗೌರವ ಸಮರ್ಪಣೆ ಕಾರ್ಯಕ್ರಮ 18-7-2026ರಂದು ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಅತ್ಯುತ್ತಮ ಸಡಗರದಿಂದ ಜರುಗಿತು. ಮುಂಜಾನೆ 11 ಗಂಟೆಗೆ ಗ್ರಾಮ ದೇವತೆ ದೇವಸ್ಥಾನದಿಂದ ಶಿಕ್ಷಕ ದಂಪತಿಗಳನ್ನು ಮುಖ್ಯ ಬೀದಿಗಳ ಮೂಲಕ ಶಾಲೆಯ ಮೆರವಣಿಗೆ ಎತ್ತಿನ ಬಂಡೆಯಲ್ಲಿ ದಂಪತಿಗಳ ಮೆರವಣಿಗೆ ನಡೆಯಿತು. ನಂತರ ಶಿಕ್ಷಕರಿಂದ ಊರಿನ ರಸ್ತೆಯಲ್ಲಿ ಸಸಿಗಳನ್ನು ನೆಡಲಾಯಿತು. ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಲಾಖೆಯ ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಶರಣುಗಚ್ಚಿ ಉದ್ಘಾಟಿಸಿದರು. ಮಕ್ಕಳ ಭವಿಷ್ಯ ನಿರ್ಮಿಸುವುದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಮಕ್ಕಳಲ್ಲಿ ಉತ್ತಮ ಕಲಿಕೆ ಹಾಗೂ ಮೌಲ್ಯಯುತ ನೈತಿಕ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿದೆ. ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾರ್ಯಪ್ರವೃತ್ತರಾಗಿರಬೇಕು ಎಂದು ಕಾರ್ಯಕ್ರಮದಲ್ಲಿ ಶರಣಯ್ಯ ಬಿರಾದಾರ್ ಗುರುಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಓಂ ಪ್ರಕಾಶ್, ಡೋಣೂರ ಮಠ ರವಿಚಂದ್ರ, ಕನಕರೆಡ್ಡಿ ಕೋಟ್ರೆ, ಶ್ರೀಮತಿ ಅಕ್ಕಮಹಾದೇವಿ ದೇಶಮುಖ್ ಮತ್ತು ಕಲ್ಲಪ್ಪ ಗುಜರಿ, ರೈತ ಸಂಘದ ಅಧ್ಯಕ್ಷರು, ಗ್ರಾಮದ ಹಿರಿಯರು ಎಲ್ಲರೂ ಭಾಗವಹಿಸಿದ್ರು. ವರದಿ ಹನುಮಂತ ದೊರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಂಘದ ಶರಣಬಸವ ತನ್ನ ಪಾದಗಳಿಗೆ ವಂದಿಸುತ್ತಾ ನನ್ನ ಪ್ರಾರಂಭದ ಮಾತುಗಳನ್ನು ನನ್ನ ಬದುಕಿಗೆ ದಾರಿ ತೋರಿಸಿದ ಗುರುಗಳಿಗೆ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸುವ ಜೊತೆಗೆ ಶಾಲೆ ಎಂದ ತಕ್ಷಣ ನೆನಪಿಗೆ ಬರುವುದು ಶಿಕ್ಷಕರು. ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ. ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವನ್ನಾಗಬೇಕಾದ್ರೆ 3 ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆ ತರುವವರು. ಅದು ಯಾರೆಂದರೆ ಒಬ್ಬ ತಂದೆ, ಒಬ್ಬ ತಾಯಿ, ಮೂರನೇದಾಗಿ ಶಿಕ್ಷಕರು. ಈ 3